ಥ್ಯಾಂಕ್ ಯು ಸರ್. ಇದೀಗ ಪೋಷಕರ ಮದ್ಯವ್ಯಸನದಿಂದ ಅವರ ಮಕ್ಕಳು ಅನುಭವಿಸುವ ಮೌನ ಹೋರಾಟವನ್ನು ಚಿತ್ರಿಸುವ ಕಿರುಪ್ರಹಸನ ಮುನಿಯಾಲು ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿಗಳಿಂದ.
ತುಂಬ ಜನ ಶಿಕ್ಷಕರಲ್ಲಿ ಬಂದು ಸೇರಿದ್ದೀರಿ. ನಂಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಶಾಲೆಗೆ ಬರೋ ಮುಂಚೆ ನಾನೊಂದು ಮನೆ ಬಿಟ್ಟು ಬರ್ತೇನೆ. ಆ ಮನೆಗೆ ಮನೆ ಅನ್ನೋ ಹೆಸರಿದೆ ಅಷ್ಟೇ. ನನ್ನಪ್ಪ ಕುಡಿಯೋ ಮುಂಚೆ ಅವ್ರ ಅಪ್ಪನೇ ಆಗಿದ್ದು. ಆದ್ರೆ ಕುಡಿದ ಮೇಲೆ ಅವರೊಬ್ಬ ರಾಕ್ಷಸ ಸರ್, ರಾಕ್ಷಸ. ಸಾರಾಯಿ ಕುಡಿದಾಗ ಅವ್ರ ಕೈಗಳಲ್ಲಿ ಅಪ್ಪನ ಸ್ಪರ್ಶ ಇರಲ್ಲ, ಅಲ್ಲಿರೋದು ಬರೀ ಕೋಪ ಮಾತ್ರ. ಒಂದು ತಪ್ಪು ಮಾತು, ಒಂದು ತಡವಾದ ಊಟ, ಒಂದು ಮೌನ, ಅಷ್ಟೇ ಸಾಕು ಸರ್, ಮನೆ ನರಕವಾಗಿ ಹೋಗ್ತದೆ. ಅಮ್ಮ ಮಾತಾಡಲ್ಲ, ಏಕೆಂದ್ರೆ ಮಾತಾಡಿದ್ರೆ ಮಾತಿಗೂ ಶಿಕ್ಷೆ. ಮಧ್ಯಾಹ್ನ ಬಂದ್ರೆ ನೀನಾರಂತ ನೋಡುವ ಆ ಕಣ್ಣುಗಳು. ಆ ಕ್ಷಣದಲ್ಲಿ ಆ ಕಣ್ಣುಗಳಲ್ಲಿ ನಾನು ಮಗ ಅಲ್ಲ ಸರ್, ಒಂದು ತಪ್ಪು ಮಾತ್ರ. ರಾತ್ರಿ ಬಾಗಿಲು ಮುಚ್ಚಿದಾಗ ನಿದ್ರೆ ಬರೋದಿಲ್ಲ, ಇದೇ ಢವ ಢವ ಅಂತಂತಿರುತ್ತೆ. ಅಪ್ಪನ ಹೆಜ್ಜೆ ಶಬ್ದ ಕೇಳಿದ್ರೆ ಸಾಕು, ಬೆಳಗ್ಗೆದ್ದು ಶಾಲೆಗೆ ಬಂದಾಗ ಈ ದೇಹ ಅಲ್ಲಿ ಬಂದು ಸೇರುತ್ತೆ, ಆದ್ರೆ ಈ ಮನಸ್ಸು ಇನ್ನು ಅದೇ ಮನೆಯಲ್ಲಿ ಸಿಕ್ಕಾಕೊಂಡಿರುತ್ತೆ. ನೀನ್ ಶಾಲೆಗೆ ಯಾಕೆ ಬರ್ತಿಲ್ಲ, ಹೋಮ್ವರ್ಕ್ ಯಾಕೆ ಮಾಡಲಿಲ್ಲ, ಫೀಸ್ ಯಾಕೆ ಕಟ್ಟಲಿಲ್ಲ ಅಂತ ನೀವು ಕೇಳ್ತೀರಿ ಸರ್. ನಾನೇನಂತ ಉತ್ತರ ಕೊಡಿ? ಆ ಕ್ಷಣದಲ್ಲಿ ನಿಮ್ಮ ಮಾತುಗಳಲ್ಲಿ ಅಪ್ಪನ ಗದರಿಕೆ ನನಗೆ ಮತ್ತೊಮ್ಮೆ ಕೇಳಿಸಿದಂತಾಗುತ್ತೆ. ನನ್ನ ಮೌನವನ್ನ ನೀವು ಅಹಂಕಾರ ಅಂತ ಭಾವಿಸಿದ್ರೆ ಕಾಣಿಸುತ್ತೆ. ಅಲ್ಲ ಸರ್, ಅದು ಅಹಂಕಾರ ಅಲ್ಲ, ಅದು ಭಯ ಸರ್, ಭಯ. ನಾ ಓದ್ಬೇಕಂತ ಮಾಡಿದ್ದೆ, ಆದ್ರೆ ಪ್ರತಿದಿನ ನಿಮ್ಮಿಂದ, ಸ್ನೇಹಿತರಿಂದ, ಎಲ್ಲರಿಂದ ಅವಮಾನ, ಅವಮಾನ, ಬರೀ ಅವಮಾನ. ನಾವು ಓದಕ್ಕಾಗಲೇ ಇಲ್ಲ. ಅದಕ್ಕೆ ಶಾಲೆನೇ ಬಿಟ್ಬಿಟ್ಟೆ. ನಿಮ್ಮ ಒಂದು ಮಾತು ನನ್ನನ್ನು ಉಳಿಸ್ಬೋದಿತ್ತು ಸರ್, ಆದ್ರೆ ನಿಮ್ಗದು ಬೇಕಾಗೇ ಇರಲಿಲ್ಲ. ನಾನು ಶಾಲೆಗೆ ಯಾಕೆ ಬರ್ತಿಲ್ಲ ಅಂತ ನೀವು ಒಂದು ಸಾರಿನೂ ಕೇಳಲಿಲ್ಲ. ಅಪ್ಪ ಮಾಡಿದ ತಪ್ಪಿಗೆ ನಾನು ಪ್ರತಿದಿನ ಶಿಕ್ಷೆ ಅನುಭವಿಸ್ತೇನೆ, ಆದ್ರೆ ನನಗೆ ಶಾಲೆ ರಕ್ಷಣೆ ಆಗ್ಬೇಕಿತ್ತು. ಇವತ್ತು ನಾನು ಮಾತಾಡ್ತೀನಿ, ಯಾಕೆಂದ್ರೆ ನಾಳೆ ಮತ್ತಾವ ಮಗು ಕೂಡ ಈ ನೋವಿನ ಒಳಗೆ ಹೂತು ಬದುಕಬಾರ್ದು ಸರ್. ದಯವಿಟ್ಟು ಸರ್, ದಯವಿಟ್ಟು ನಮ್ಮ ಮೌನವನ್ನು ಅರ್ಥ ಮಾಡ್ಕೊಳ್ಳಿ. ಮೌನ ಅಲ್ಲ ಸರ್, ಮೌನ ಅಲ್ಲ, ಅದು ನಮ್ಮೊಳಗಿನ ಸಹಾಯಕ್ಕಾಗಿ ಬರುವ ಕೂಗು ಸರ್, ಕೂಗು. ಸರ್, ಸುಮಾರು ವರ್ಷಗಳೇ ಕಳೆದೋಯ್ತಲ್ಲ ಸರ್, ಆದ್ರೆ ನಂಗೆ ಮಾತ್ರ ಆ ದಿನಗಳು ಇವತ್ತೇ ನಡೆದಂಗೆ ನೆನಪಿದೆ. ಇದೆ ಸರ್, ಇದೇ ಕಾರಿಡಾರ್ ಅಲ್ಲಿ ನಾನು ಅವತ್ತು ಓಡಾಡ್ಬೇಕಾದ್ರೆ ಎಲ್ರು ನನ್ನನ್ನ ನೋಡಿ ಇವಳಿಗೆ ಒಂದು ಅಕ್ಷರ ಓದ್ಲಿಕ್ಕೆ ಬರಲ್ಲ, ಇವಳು ದೊಡ್ಡ ಶಿಖಾಮಣಿ ಅಂತ ಹೀಯಾಳಿಸ್ತಿದೆ. ನಂಗಂತೂ ಕ್ಲಾಸಿನ ಒಳಗಡೆ ಕಾಲಿಡ್ಲಿಕ್ಕೂ ಪ್ರಾಣ ಸಂಕಟ ಆಗ್ತಿತ್ತು. ಎಲ್ರು ನನ್ನನ್ನ ಒಬ್ಬಂಟಿ ಮಾಡಿಬಿಟ್ಟು ಅವರೆಲ್ಲರ ನಡುವೆ ಕತ್ತಲಲ್ಲಿ ಮುಳುಗಿದ್ದ ನನ್ನ ಕೈ ಹಿಡಿದದ್ದು ನೀವು ಮಾತ್ರ ಸರ್, ನೀವು ಮಾತ್ರ. ಎಲ್ರು ನನ್ನ ತಪ್ಪನೆಣಿಸಿ ನಗ್ಬೇಕಾದ್ರೆ ನೀವು ನಾನು ಬರ್ದಿದ್ದ ರಂಗೋಲಿ ನೋಡಿ ಗುರ್ತಿಸಿದ್ರು. ಎಷ್ಟು ಚೆನ್ನಾಗಿ ಬರ್ದಿದ್ಯಾ ರಂಗೋಲಿ, ಹೆದರ್ಬೇಡ, ನಾನು ನಿಂಗೆ ಕಲಿಸ್ತೇನೆ, ನಿನ್ ಕೈಯಲ್ಲಿ ಆಗ್ತದೆ ಅಂತ ನೀವು ಹೇಳಿದ ಒಂದು ವಾಕ್ಯ ಸರ್, ಆ ಒಂದು ವಾಕ್ಯ ನನ್ನ ಪಾಲಿನ ಸಂಜೀವನಿಯಾಗಿದೆ. ನೆನಪಿದೆಯಾ ಸರ್? ಎಲ್ಲರೂ ಆಟ ಆಡ್ಲಿಕ್ಕೆ ಹೋಗ್ಬೇಕಾದ್ರೆ ನೀವು ನನ್ಗೋಸ್ಕರ ಎಕ್ಸ್ಟ್ರಾ ಕ್ಲಾಸ್ ತಗೊಂಡಿದ್ರು. ನಿಮ್ಗೆ ಸುಸ್ತಾಗಿದ್ರು ನನ್ಗೋಸ್ಕರ ಸಮಯ ಮಾಡ್ತಿದ್ರು. ಇಡೀ ಪ್ರಪಂಚವೇ ನನ್ನ ಕಡೆಗಣಿಸಿದಾಗ ನೀವು ಸರ್, ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ರಿ. ಇವತ್ತು ನೋಡಿ ಸರ್, ಅದೇ ದಡ್ಡ ಶಿಖಾಮಣಿ ಅಂತ ಕರೆಸ್ಕೊಂಡ ಹುಡುಗಿ ಇವತ್ತು ಸಮಾಜದಲ್ಲಿ ಗೌರವದಿಂದ ತಲೆ ಎತ್ತಿ ನಿಂತಿದ್ದಾಳೆ. ಇವತ್ತು ನಾನು ಏನೇ ಸಾಧನೆ ಮಾಡಿರ್ಬೋದು, ನನಗೆ ಸಿಕ್ಕಿದಂತ ಈ ಪದಕಗಳು, ಈ ಯಶಸ್ಸು ಎಲ್ಲ ನಿಮ್ಮ ಪಾದಕ್ಕೆ ಸಮರ್ಪಿಸಿ. ಅವತ್ತು ನೀವು ನನ್ನ ಕಣ್ಣೀರು ಒರೆಸದೆ ಹೋಗಿದ್ರೆ ಇವತ್ತು ನಾನು ಈ ಮಟ್ಟಕ್ಕೆ ತಲುಪ್ತಿರ್ಲಿಲ್ಲ. ನನ್ನನ್ನು ಕೇವಲ ಒಬ್ಬ ಸ್ಟೂಡೆಂಟ್ ಆಗಿ ನೋಡದೆ, ಒಬ್ಬ ಮಗಳ ತರ
ತಿದ್ದಿ ತೀಡಿದಂಥ ನಿಮ್ಮ ಉಪಕಾರಕ್ಕೆ ನಾನು ಹೇಗೆ ತಾನೇ ಋಣ ತೀರಿಸ್ತೀನಿ? ಇವತ್ತು ನಾನು ಹೇಳ್ತಿದ್ದೇನೆ ಸರ್, ಅರೆ ನನ್ನ ಹಾಗೆ ಹೃದಯ ಪೂರ್ತಿ ಕೃತಜ್ಞತೆ ಹೊಂದಿರುವ ಹೇಳಲಿಕ್ಕೆ ಧೈರ್ಯ ಸಾಲದಂತ ಅದೆಷ್ಟೋ ವಿದ್ಯಾರ್ಥಿಗಳಿದ್ದಾರೆ ಸರ್. ಕೆಲವರಿಗೆ ಕಣ್ಣಲ್ಲಿ ನೀರು ಬರುತ್ತೆ ಅನ್ನೋ, ಇನ್ನು ಕೆಲವರಿಗೆ ಸರಿ ಗೊತ್ತಿರ್ಬೋದು ಅಂತ ನಂಬಿಕೆ, ಮತ್ತು ಕೆಲವರಿಗಂತೂ ಮಾತುಗಳೇ ಸಿಗಲ್ಲ. ಅವರೆಲ್ಲರ ಪರವಾಗಿ ಇವತ್ತು ನಾನು ಹೇಳ್ತಿದ್ದೇನೆ ಸರ್, ನಿಮ್ಮ ಸಹನೆಗೆ, ನಿಮ್ಮ ಮಾರ್ಗದರ್ಶನಕ್ಕೆ, ಮತ್ತೆ ಎಂದಿಗೂ ನಮ್ಮಂಥವರ ಕೈ ಬಿಡದೇ ಇದ್ದದಕ್ಕೆ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ಸರ್, ಕೋಟಿ ಕೋಟಿ ಧನ್ಯವಾದಗಳು. ಇವ ಹೇಳುವುದೆಲ್ಲ ಕೇಳ್ತಿದ್ರ ನನಗೆ ನನ್ನ ಮಕ್ಳದ ನೆನಪಾಗ್ತದೆ. ಪಾಪ ಅವು ಮಕ್ಳು ಒಂದಿನನೂ ಖುಷಿ ಪಡ್ಲಿಲ್ಲ. ನನ್ ಗಂಡ ಕುಡ್ಕೊಂಡ್ ಬರೋರು, ಕುಡ್ಕೊಂಡ್ ಬಂದ್ ಗಲಾಟೆ ಮಾಡೋರು. ನಂಗೂ ಬುದ್ಧಿ ಇರ್ಲಿಲ್ಲ, ಸಣ್ಣ ವಯಸ್ಸು, ನಾನು ಕಿರ್ಚಾಡ್ತೀನಿ. ನಮ್ಮಿಬ್ರು ಜಗಳದಾಗ ಮಗ ಹೆಂಗ್ ಗೊತ್ತ, ಅವ್ ತಲೆ ಎಲ್ಲಿ ಹತ್ತದ. ಅಮ್ಮ ನಂಗೆ ಅರ್ಥ ಆಗುದಿಲ್ಲ, ಅಮ್ಮ ನಂಗೆ ಗಣಿತ ಅರ್ಥ ಆಗುದಿಲ್ಲ, ಅಮ್ಮ ಸಾಕ್ಸ್ ತಂದಿಲ್ಲ ಅಂದ್ರೆ ಪಿಟಿಗೆ ಸೇರ್ಸೋದಿಲ್ಲ, ಅಮ್ಮ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಶಾಲೆಯಾಗ ಕೂರ್ಸೋದಿಲ್ಲ, ಅಮ್ಮ ಪಿಕ್ನಿಕ್ ಹೋಗ್ಲಿಕ್ಕ 100 ರೂಪಾಯಿ ಬೇಕಂತ ಅಂತ ಬರೋದು. ನಾ ಎಲ್ಲಿಂದ ತರ್ಲಿ? ಮನ್ಯಾಗ ಅಡ್ಗೆ ಮಾಡೋದ ಕಷ್ಟ ಇದೆ. ಶಾಲೆಯಿಂದ ಕಂಪ್ಲೇಂಟ್ ಬರೋದು, ತಂದೆ ತಾಯಿ ಬಂದು ಪ್ರಿನ್ಸಿಪಾಲ್ರಿ ಕಾಣ್ಬೇಕಂತ ಹೇಳಿ. ನಾನು ಒಂದಿನ ರಜೆ ಹಾಕಿ ಬಂದ್ರ ಮನಿ ನಡೆಯೋದು ಹೆಂಗ? ಬರುದಿಲ್ಲ ಅಂತಂದ್ರ ಆ ಮಕ್ಳು ಕಣ್ಣೀರ್ ನೋಡ್ಬೇಕು. ಗಂಡಂತೂ ಶಾಲೆಗೆ ಹೋಗುದಿಲ್ಲ. ನನ್ ಕೆಲವೊಮ್ಮೆ ಅನ್ಸುದು, ಈ ಶಿಕ್ಷಕರಿಗೆ ಯಾಕೆ ಅರ್ಥ ಆಗುದಿಲ್ಲ ನಮ್ಮಂತವ್ರ ಮನಿ ಕಷ್ಟ. ಏನಾದ್ರೂ ಮಾಡಿ ಮಕ್ಳಿಗೆ ದಾರಿ ಹತ್ತಿಸ್ಲಿ ಅಂತ ಅನ್ಕೊ. ಫೀಸ್ ಕಟ್ಲಿಕ್ಕೆ ದುಡ್ಡಿರುವುದಿಲ್ಲ ಅಂತ ಹೇಳಿ. ಇದನ್ನ ಕೇಳಿ ಇನ್ನ ಮಾಸ್ಟರ್ ಎಷ್ಟು ಒಳ್ಳೆ ಪಾಠ ಮಾಡ್ತಾರ ಅಂತ. ಅಪ್ಪ, ನೀವೆಲ್ಲ ಒಳ್ಳೆ ಮಾಸ್ಟರ್ಗಳ ತರ ಕಾಣ್ತೀರಿ. ನಿಮ್ ತರಗತಿಯಾಗ ಇಂಥ ಮಕ್ಕಳು ಇರ್ತಾವ. ಸ್ವಲ್ಪ ಕಾಳಜಿ ನೋಡ್ಕೊಳ್ರಿ ಆಯ್ತಾ? ಈಕಿ ಹೇಳುವುದೆಲ್ಲ ಕೇಳಿದಾಗ ನಂಗೆ ಎಷ್ಟು ಖುಷಿ ಆಯ್ತು. ನನ್ ಮಗಳಿಗೆ ಯಾಕಿಂತ ಶಿಕ್ಷಕರು ಸಿಗ್ಲಿಲ್ಲ ಅಂತ ಅನ್ಸ್ತದ. ಏನು ನಾವು ಪಡ್ಕೊಂಡು ಬಂದು ಭಾಗ್ಯ. ವೈದ್ಯಕೀಯ ವಿದ್ಯಾರ್ಥಿಗಳಾಗಿ ತಮ್ಮ ಬಿಡುವಿನ ವೇಳೆಯಲ್ಲಿ ಸಮಯ ಹೊಂದಿಸಿಕೊಂಡು ಈ ಚಂದದ ಪ್ರಸ್ತುತಿ ಮಾಡಿದ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು.